ನಮಸ್ಕಾರ ಸ್ನೇಹಿತರೆ. ರಾಜ್ಯಸಭೆಗೆ ಕರ್ನಾಟಕದಿಂದ 4 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಇದರಲ್ಲಿ 3 ಸ್ಥಾನಗಳಿಗೆ ಕಾಂಗ್ರೆಸ್ನವರು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋಕೆ ಅವಕಾಶ ಇದೆ. ಇನ್ನ ಬಿಜೆಪಿಗೆ 1 ಸ್ಥಾನದಲ್ಲಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಆದ್ರೆ ಜೆಡಿಎಸ್‌ಗೆ ಗೆಲ್ಲಿಸಿಕೊಳ್ಳೋಕೆ ಅವಕಾಶ ಇರೋದು 0 ಸ್ಥಾನ. ಯಾಕೆಂದ್ರೆ 45 ಅಭ್ಯರ್ಥಿಗಳು ಅಂದ್ರೆ 45 ಶಾಸಕರ ಬೆಂಬಲ ಬೇಕು ಒಬ್ಬ ಅಭ್ಯರ್ಥಿನ ಗೆಲ್ಲಿಸಿಕೊಳ್ಳೋದಕ್ಕೆ. ಜೆಡಿಎಸ್ ಹತ್ರ ಇರೋದು ಕೇವಲ 19 ಶಾಸಕರು ಮಾತ್ರ. ಆದ್ರೆ ರಾಜಕೀಯದಲ್ಲಿ ಏನೆಲ್ಲ ನಡೆಯಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. ಟ್ವಿಸ್ಟ್ ಇರೋದೇ ಇಲ್ಲಿ ನೋಡಿ. 5ನೇ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದರ್ ರೆಡ್ಡಿ ಅವರನ್ನು ಜೆಡಿಎಸ್ ಕಣಕ್ಕಿಳಿಸಿದೆ. ಇದರ ಹಿಂದೆ ಏನೆಲ್ಲ ಲೆಕ್ಕಾಚಾರ ಇದೆ ಅನ್ನೋ ಸ್ಪಷ್ಟ ಚಿತ್ರೀಕರಣವನ್ನು ನಿಮ್ಮ ಕಣ್ಣಿಗೆ ಕಟ್ಟುವಂತೆ ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಕಾಂಗ್ರೆಸ್ 3 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ: ಅಜಯ್ ಮಖೇನ್, ನಾಸಿರ್ ಹುಸೇನ್ ಮತ್ತು ಜಿಸಿ ಚಂದ್ರಶೇಖರ್. ಬಿಜೆಪಿ ಒಬ್ಬ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ, ಅವರು ನಾರಾಯಣ ಬಾಂಡ್ಗೆ. ಈ 4 ಜನ, ಬಿಜೆಪಿ ಒಬ್ರು, ಕಾಂಗ್ರೆಸ್ನ 3 ಜನ ಕಣದಲ್ಲಿದ್ದಿದ್ರೆ ಅವಿರೋಧವಾಗಿ ಆಯ್ಕೆಯಾಗಿ ಹೋಗ್ಬಿಡ್ತಾ ಇದ್ರು. ಟ್ವಿಸ್ಟ್ ಬಂದಿರೋದು ಯಾಕಪ್ಪ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನವರು ಸೇರಿ 5ನೇ ಅಭ್ಯರ್ಥಿಯನ್ನು ಹಾಕಿರೋದು. ಅವರು ಕುಪೇಂದರ್ ರೆಡ್ಡಿ. ಇಬ್ರು ಮಾತಾಡ್ಕೊಂಡು ಈಗ ಕಾಂಗ್ರೆಸ್ಗೆ ಟೆನ್ಷನ್ ಮತ್ತು ಸಂಕಷ್ಟ ಕೊಡೋದಕ್ಕೆ ಕುಪೇಂದರ್ ರೆಡ್ಡಿ ಅವರನ್ನು ಜೆಡಿಎಸ್ ನಿಂದ ಕಣಕ್ಕಿಳಿಸಿದ್ದಾರೆ ನೋಡಿ. ಇವರ ಸ್ಪರ್ಧೆಯಿಂದ ಡ್ಯಾಮೇಜ್ ಯಾರಿಗಪ್ಪ ಆಗೋಕೆ ಸಾಧ್ಯ ಅಂದ್ರೆ ಕಾಂಗ್ರೆಸ್ನ 3ನೇ ಅಭ್ಯರ್ಥಿ ಆಗಿರೋ ಜಿಸಿ ಚಂದ್ರಶೇಖರ್ಗೆ. ಈಗ ನೇರ ಹಣಾಹಣಿ ಇರೋದು 4ನೇ ಸ್ಥಾನಕ್ಕೆ, ಅಂದ್ರೆ 4ನೇ ಅಭ್ಯರ್ಥಿ ಆಯ್ಕೆಗೆ ಜಿಸಿ ಚಂದ್ರಶೇಖರ್ ಮತ್ತು ಕುಪೇಂದರ್ ರೆಡ್ಡಿ ಮಧ್ಯೆ. ಅವರಿಬ್ಬರಲ್ಲಿ ಯಾರು 45 ವೋಟ್ ಪಡಿತಾರೋ ಅವರೇ 4ನೇಯವರಾಗಿ ಗೆದ್ದಂಗೆ. ಕಾಂಗ್ರೆಸ್ನಿಂದ ಅಜಯ್ ಮಕಾನ್ ಮೊದಲನೇ ಅಭ್ಯರ್ಥಿಯಾಗಿದ್ದಾರೆ, 2ನೇ ಅಭ್ಯರ್ಥಿಯಾಗಿ ನಾಸಿರ್ ಹುಸೇನ್ ಇದ್ದಾರೆ, 3ನೇ ಅಭ್ಯರ್ಥಿಯಾಗಿ ಜಿಸಿ ಚಂದ್ರಶೇಖರ್ ಅವರನ್ನು ಕಣಕ್ಕಿಳಿಸಿದ್ದಾರೆ. ಇತ್ತ ಕಡೆ ಬಿಜೆಪಿನ ಮೊದಲನೇ ಅಭ್ಯರ್ಥಿ ಅಂದ್ರೆ ಅವರಿರೋದೇ ಒಬ್ರು, ನಾರಾಯಣ ಬಾಂಡ್ಗೆ. 2ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನು ಬಿಜೆಪಿ ಮತ್ತು ಜೆಡಿಎಸ್ ಇಳಿಸಿದೆ. ಕಾಂಗ್ರೆಸ್ನ ಮೊದಲನೇ ಅಭ್ಯರ್ಥಿ ಅಜಯ್ ಮಾಕಾನ್ ಮತ್ತು 2ನೇ ಅಭ್ಯರ್ಥಿ ನಾಸಿರ್ ಹುಸೇನ್ ಯಾವುದೇ ಸಮಸ್ಯೆ ಇಲ್ಲದೆ ಗೆದ್ದು ಬಿಡ್ತಾರೆ. ಇತ್ಲ ಕಡೆ ಬಿಜೆಪಿಯ ನಾರಾಯಣ ಬಾಂಡ್ಗೆ ಯಾವುದೇ ಸಮಸ್ಯೆ ಇಲ್ಲದೆ ಗೆದ್ದು ಬಿಡ್ತಾರೆ. ನಾರಾಯಣ ಬಾಂಡ್ಗೆ ಅವರಿಗೆ 45 ವೋಟ್ ಬಿದ್ದಾದ್ಮೇಲೆ ಬಿಜೆಪಿಯವರ ಇನ್ನು 21 ವೋಟ್ಗಳು ಉಳಿತವೆ. ಜೆಡಿಎಸ್ ಇಂದ 19 ವೋಟ್ಗಳು ಇದಾವೆ. 21, 19 ಎಷ್ಟಾಯ್ತಪ್ಪ? 40 ಆಯ್ತು. ಜನಾರ್ದನ್ ರೆಡ್ಡಿ ಅವ್ರದ್ದು 1 ವೋಟ್ ಇದೆ. ಅವರು ಈಗಾಗಲೇ ಬಿಜೆಪಿಗೆ ತಮ್ಮ ಸಪೋರ್ಟ್ ಅಂತ ಹೇಳಿದ್ದಾರೆ. ಒಟ್ಟು ಎಷ್ಟಾಯ್ತು? 41 ಆಯ್ತು. ಇನ್ನು ಕೇವಲ 4 ವೋಟ್ ಏನಾದ್ರು ಕ್ರಾಸ್ ವೋಟಿಂಗ್ ಆಗಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಬಿತ್ತು ಅಂದ್ರೆ ಅತ್ಲ ಕಡೆ ಕಾಂಗ್ರೆಸ್ನ ಜಿಸಿ ಚಂದ್ರಶೇಖರ್ ಹೊಗೆ. 3 ಜನ ಪಕ್ಷೇತರ ಶಾಸಕರಿದ್ದಾರೆ, ಅವರಿಂದನಾದ್ರೂ ಕ್ರಾಸ್ ವೋಟಿಂಗ್ ಮಾಡಿಸ್ಬೇಕು. ಅವಾಗ ಎಷ್ಟಾಗುತ್ತೆ? 41 + 3 44 ಆಗುತ್ತೆ. ಇನ್ನು 1 ವೋಟ್ ಶಾರ್ಟೇಜ್ ಬೀಳುತ್ತೆ. ಆ 1 ವೋಟನ್ನ ಕಾಂಗ್ರೆಸ್ನ ಯಾರಿಂದಲಾದ್ರೂ ಕ್ರಾಸ್ ವೋಟಿಂಗ್ ಮಾಡಿಸಿದ್ರೆ ಬಿಜೆಪಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲ್ಲೋ ಚಾನ್ಸಸ್ ಇದಾವೆ. ಆದ್ರೆ ಇದು ಸಾಧ್ಯನಾ? 21 ಬಿಜೆಪಿ + 19 ಜೆಡಿಎಸ್ + 1 ಜನಾರ್ದನ್ ರೆಡ್ಡಿ 41 ಆಯ್ತು. +3 ಪಕ್ಷೇತರರು ಸೇರಿದ್ರು 44 ಆಗುತ್ತೆ. ಇನ್ನು 1 ವೋಟ್ ಬೇಕಾಗುತ್ತೆ. ಅದೇನಾದ್ರೂ ಕ್ರಾಸ್ ವೋಟಿಂಗ್ ಕಾಂಗ್ರೆಸ್ ನಿಂದ ಆಯ್ತು ಅಂದ್ರೆ ಕುಪೇಂದ್ರ ರೆಡ್ಡಿ ಅವ್ರಿಗೆ ಗೆಲ್ಲೋ ಚಾನ್ಸಸ್ ಇರುತ್ತೆ. ಜಿಸಿ ಚಂದ್ರಶೇಖರ್ ಹೊಗೆ. ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಪಕ್ಷೇತರರಿಗೆ ಅಪ್ಲೈ ಆಗಲ್ಲ. ಅದೇ ಒಂದು ಪಕ್ಷದ ಜೊತೆಗೆ ಗುರುತಿಸಿಕೊಂಡವರಾದ್ರೆ ಅವರಿಗೆ ಅಪ್ಲೈ ಆಗುತ್ತೆ. ಯಾಕೆ ಅಂದ್ರೆ ಈ ರಾಜ್ಯಸಭಾ ಚುನಾವಣೆ ಎಲೆಕ್ಷನ್ ನಲ್ಲಿ ವೋಟ್ ಮಾಡೋ ಶಾಸಕರು ತಮ್ಮ ವೋಟ್ ನ ಯಾರಿಗ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸಿ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ರಾಸ್ ವೋಟಿಂಗ್ ಆದ್ರೆ ಇಂಥವ್ರೇ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಅವಾಗ ಪಕ್ಷದ ಶಿಸ್ತು ಕ್ರಮಕ್ಕೆ ಅವರು ಒಳಗಾಗಬೇಕಾಗತ್ತೆ. ಕುಪೇಂದರ್ ರೆಡ್ಡಿ ಅವರು ಇನ್ನೊಂದ್ ಕಡೆ ಗೆಲ್ಬೇಕು ಅಂದ್ರೆ ಶಾಸಕರು ಯಾರಾದ್ರೂ ಒಬ್ರೋ ಇಬ್ರೋ ಕಾಂಗ್ರೆಸ್ ನಿಂದ ಸದನಕ್ಕೆ ಬರಬಾರ್ದು. ಆ ತರ ನೋಡ್ಕೋಬೇಕು. ಅಂದ್ರೆ ಆಬ್ಸೆಂಟ್ ಮಾಡಿಸ್ಬೇಕು. ಆಗ ಜಿಸಿ ಚಂದ್ರಶೇಖರ್ ಮತ್ತು ಕುಪೇಂದರ್ ರೆಡ್ಡಿ ಅವರಿಗೆ 44 ವೋಟ್ ಬರುತ್ತೆ. ಇಬ್ರು ಸಮ ಆಗ್ತಾರೆ. ಆಗ 2ನೇ ಪ್ರಾಶಸ್ತ್ಯದ ಮತಗಳ ಎಣಿಕೆ ಸ್ಟಾರ್ಟ್ ಆಗುತ್ತೆ. 2ನೇ ಪ್ರಾಶಸ್ತ್ಯದ ಮತಗಳ ಎಣಿಕೆ ಹೆಂಗಪ್ಪ ಅಂದ್ರೆ 2 ವೋಟ್ = 1. ಅದರ ಮೌಲ್ಯ. ಸ್ನೇಹಿತರೆ, ಕ್ರಾಸ್ ವೋಟಿಂಗ್ ಬರೀ ಕಾಂಗ್ರೆಸ್ನವರೇ ಮಾಡ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಬೇಡಿ. ಬಿಜೆಪಿ ಇಂದನೂ ಕ್ರಾಸ್ ವೋಟಿಂಗ್ ಆಗ್ಬೋದು, ಜೆಡಿಎಸ್ ಇಂದನೂ ಕ್ರಾಸ್ ವೋಟಿಂಗ್ ಆಗ್ಬೋದು. ನೀವ್ ಅನ್ಕೋಬಹುದು ಬಿಜೆಪಿ ಅವ್ರು ಮಾಡಿಸ್ಬೋದು ಕಾಂಗ್ರೆಸ್ನವರಿಂದ ಅಂತ. ಕಾಂಗ್ರೆಸ್ನವ್ರ ಏನ್ ಕೈ ಕಟ್ಟಿ ಸುಮ್ನೆ ಕೂತಿರ್ತಾರ? ಇಲ್ಲ. ಡಿ.ಕೆ. ಶಿವಕುಮಾರ್ ಸಹ ಇದಕ್ಕೆ ತಂತ್ರಕ್ಕೆ ಪ್ರತಿತಂತ್ರ ಮಾಡೇ ಇರ್ತಾರೆ. ಬಿಜೆಪಿನಲ್ಲಿ ಶಿವರಾಮ್ ಹೆಬ್ಬಾರ್ ಇದ್ದಾರೆ, ಅವರು ಕ್ರಾಸ್ ವೋಟಿಂಗ್ ಮಾಡಬಹುದು ಕಾಂಗ್ರೆಸ್ ಪಕ್ಷಕ್ಕೆ. ಬಿಜೆಪಿ ಎಸ್.ಟಿ. ಸೋಮಶೇಖರ್ ಇದ್ದಾರೆ, ಅವ್ರು ಆಲ್ರೆಡಿ ಒಂದ್ ಕಾಲನ ಬಿಜೆಪಿಯಿಂದ ಹೊರಗಿಟ್ಟು ಇನ್ನೊಂದ್ ಕಾಲನ ಕಾಂಗ್ರೆಸ್ ಪಕ್ಷದ ಒಳಗಿಟ್ಟಿದ್ದಾರೆ. ಅವರು ಕ್ರಾಸ್ ವೋಟಿಂಗ್ ಮಾಡಬಹುದು, ಕಾಂಗ್ರೆಸ್ಗೆ ಅನುಕೂಲ. ಅವಾಗ ಜೆಡಿಎಸ್ ನ ಗುರ್ಮಿಟ್ಕಲ್ ಶಾಸಕರಿದ್ದಾರೆ, ಅವರು ಸಹ ಕ್ರಾಸ್ ವೋಟಿಂಗ್ ಮಾಡಬಹುದು. ಇಂಥ ಪ್ರಯತ್ನನ ಕಾಂಗ್ರೆಸ್ನವರು ಮಾಡ್ತಾರೆ. ಜೆಡಿಎಸ್ ನ ಕುಮಾರಸ್ವಾಮಿ ಅವರು ಹೇಳ್ತಾರೆ ಕಾಂಗ್ರೆಸ್ ನ ಶಾಸಕರು ತಮ್ಮ ಆತ್ಮ ಸಾಕ್ಷಿಯ ಮತನ ಕುಪೇಂದ್ರ ರೆಡ್ಡಿ ಅವರಿಗೆ ಕೊಡ್ತಾರೆ ಅಂತ. ಆ ಕಡೆ ಶಿವಕುಮಾರ್ ಅವರು ಹೇಳ್ತಾರೆ ಜೆಡಿಎಸ್ ಮತ್ತು ಬಿಜೆಪಿಯ
ಶಾಸಕರು ತಮ್ಮ ಆತ್ಮಸಾಕ್ಷಿ ಮತವನ್ನು ನಮ್ಮ ಅಭ್ಯರ್ಥಿಗೆ ಕೊಡ್ತಾರೆ ಅಂತ. ಚುನಾವಣೆ ರಿಸಲ್ಟ್ ದಿನ ನಮಗೆ ಗೊತ್ತಾಗುತ್ತೆ ಯಾರ್ಯಾರು ಉದ್ದುದ್ದ ಜಿಗಿದ್ರು, ಯಾರ್ಯಾರು ಅಡ್ಡಡ್ಡ ಜಿಗಿದ್ರು ಅಂತ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.